ಶ್ರೀ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಂ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪುತೇ ನಮಃ. ಪುರಂದರದಾಸರ ಒಂದು ಅದ್ಭುತವಾದ ಕೃತಿ, ಭಜನೆಗಳಲ್ಲಿ ಪ್ರಸಿದ್ಧವಾದ ರಾಮನಾಮ ಎಂಬ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ. ಗುರುಗಳ ಅಡಿತಾವರೆಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ರಾಮಾವತಾರ ಅಂದರೆ ಎಲ್ಲರಿಗೂ ಹಿಡಿಸುವಂತಹ, ಆದರೆ ಭಗವಂತನ ಎಲ್ಲ ಅವತಾರಗಳು ನಿರ್ದುಷ್ಟವೇ. ಆದರೆ ರಾಮ ಅಂದರೆ ಏನೋ ಒಂದು ವಿಶೇಷ. ನಮ್ಮ ದೇವರು, ನಮ್ಮ ರಾಮ, ನಮ್ಮ ಮಗು, ನಮ್ಮ ತಂದೆ, ಹೀಗೆಲ್ಲ ವರ್ಣನೆಯನ್ನು ಮಾಡುತ್ತೇವೆ. ಅದಕ್ಕಾಗಿ ಕೂಡ ದಾಸರು ಈ ಕೃತಿಯನ್ನ ಮಾಡಿರಬಹುದು ಅಂತ ಅನಿಸುತ್ತೆ. ರಾಮನಾಮದ ಬಗ್ಗೆ ನೋಡಿದ್ರಿಂದ ಅನೇಕ ಕೃತಿಗಳನ್ನ ದಯವಿಟ್ಟು ಎಲ್ಲರೂ ನಿಶಬ್ದವಾಗಿರಬೇಕು. ರಾಮನಾಮದ ಬಗ್ಗೆ ನೋಡಿದ್ರಿಂದ ಅನೇಕ ಕೃತಿಗಳನ್ನ ದಾಸದಾಸಿಯರೆಲ್ಲ ಮಾಡಿದ್ದಾರೆ. ಆದರೆ ಈ ಕೃತಿಯಲ್ಲಿ ವಿಶೇಷ ಏನು ಅಂದ್ರೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮವೆಂಬ ಸಕ್ಕರೆಯನ್ನು, ವಿಠಲನಾಮ ಎಂಬ ತುಪ್ಪವನ್ನು ಸೇರಿಸಿದ ದಾಸರು ಈ ಕೃತಿಯಲ್ಲಿ ಆ ರಾಮನೇ 10 ಅವತಾರಗಳನ್ನು ತೆಗೆದುಕೊಂಡು ಬಂದ ಅಂತ ಹೇಳಿ ಆ 10 ಅವತಾರಗಳಲ್ಲಿ ಮಾಡಿದ ಪ್ರಧಾನ ಕಾರ್ಯಗಳನ್ನು ಉಲ್ಲೇಖನ ಮಾಡುತ್ತಾ ಆ ರಾಮನಾಮ ಪಾಯಸಕ್ಕೆ ಇನ್ನಷ್ಟು ಅಮೃತವನ್ನು ಸೇರಿಸಿದ್ದಾರೆ. ಅದು ಮಾತ್ರ ಇಲ್ಲ, ದಶಾವತಾರ ಚಿಂತನೆಯನ್ನು ಮಾಡುವುದರಿಂದ ಸಾಯುವ ಕಾಲದಲ್ಲಿ ಯಮಭಯ ಬರೋದಿಲ್ಲ ಅಂತ ವೇದವ್ಯಾಸ ದೇವರು ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಆ ದಿಸೆಯಲ್ಲಿ ಆ ದಶಾವತಾರವೂ ರಾಮನೇ, ಆ ರಾಮ ಬೇರೆ ಅಲ್ಲ, ದಶಾವತಾರಗಳು ಬೇರೆ ಅಲ್ಲ ಎಂಬ ಅಭೇದ ಚಿಂತನೆಯನ್ನು, ಅಂದರೆ ಹೇಗಿದ್ದಾನೆ ಭಗವಂತ, ಸ್ವಗತ ಭೇದ ವಿವರ್ಜಿತ ಸರ್ವಕ ಸದಾನಂದೈಕ ದೇಹನು, ಬಗೆಯ ನಾಮದಲ್ಲಿ ಧರಿಸುತ್ತ ಬಕುಧರನು ಪೊರೆವ. ಅವನು ಬಗೆಯ ನಾಮಗಳನ್ನು ಧರಿಸಿ ಬಂದದ್ದು ಯಾಕೆ? ಭಕ್ತರನ್ನು ರಕ್ಷಣೆಯನ್ನು ಮಾಡುವುದಕ್ಕಾಗಿ. ಸ್ವಗತ ಭೇದ ವಿವರ್ಜಿತ, ಅವನ ನಾಮಗಳಲ್ಲೂ ರೂಪಗಳಲ್ಲೂ ಯಾವ ಭೇದವೂ ಇಲ್ಲ. ಸರ್ವಕ ಸದಾನಂದೈಕ ದೇಹನು, ಸದಾ ಆನಂದವೇ ಉಳ್ಳ ಏಕೈಕ್ಯ ದೇಹನು, ಏಕೈಕ್ಯ ವ್ಯಕ್ತಿ ಎಂಬ ಅಭೇದ ಚಿಂತನೆಯನ್ನು ಪುರಂದರದಾಸರು ಇಲ್ಲಿ ಸ್ಪಷ್ಟೀಕರಣ ಮಾಡಿದ್ದಾರೆ. ಅದನ್ನು ಯಥಾವಧಿಯಾಗಿ ತಿಳಿಸಲು ನಮ್ಮ ಗುರುಗಳ ಅನುಗ್ರಹದಿಂದ ಪ್ರಯತ್ನ ಮಾಡಿದ್ದೇನೆ. ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿರಿ. ರಾಮನಾಮನೆಂಬ ನಾಮವನೆಗದರ ಭಯವಿಲ್ಲ ಮನಕ್ಕೆ, 3 ಲೋಕಕ್ಕೆ ಕಾರಣಕರ್ತ ನಾರಾಯಣ ಜನಕ್ಕೆ, ಶ್ರೀಮನ್ನಾರಾಯಣ ಜನಕ್ಕೆ. ರಾಮನಾಮನೆಂಬ ನಾಮವನೆಗದರ ಭಯವಿಲ್ಲ ಮನಕ್ಕೆ, 3 ಲೋಕಕ್ಕೆ ಕಾರಣಕರ್ತ ನಾರಾಯಣ ಜನಕ್ಕೆ, ಶ್ರೀಮನ್ನಾರಾಯಣ ಜನಕ್ಕೆ. ಹೌದ್ರಿ, ರಾಮನಾಮವನ್ನು ನೆನೆದರೆ ಮನಸ್ಸಿಗೆ ಭಯವಿಲ್ಲ, ಜಗತ್ತಿಗೆ ಭಯವಿಲ್ಲ. ಯಾಕೆಂದ್ರೆ ಆ 3 ಲೋಕಕ್ಕೆ ಕಾರಣಕರ್ತನಾದ ನಾರಾಯಣನೇ ರಾಮನಾಗಿ ಬಂದಿದ್ದಾನಲ್ಲ, ಅದಕ್ಕಾಗಿ ರಾಮನಾಮವನ್ನು ನೆನೆಯುತ್ತಾರೆ. ರಾಮನಾಮ ನೆನೆಮನವೇ, ರಾಮನಾಮ ನೆನೆಮನವೇ, ರಾಮನೆಂಬುವನೆ ಧನ್ಯನು, ಹೋ ಧನ್ಯನು. ಮುಂದೆ ದಶಾವತಾರವನ್ನು ಪ್ರಾರಂಭ ಮಾಡುತ್ತಾರೆ. ಮಧ್ಯಾವತಾರವ ತಾಳಿದ ರಾಮ ವೇದವ ತರುವುದಕ್ಕೆ, ಬೆಟ್ಟವ ಬೆನ್ನಲು ಕೊಟ್ಟನು ರಾಮ ಕೂರ್ಮಾವತಾರಕ್ಕೆ. ಮತ್ಸ್ಯಾವತಾರ ತಾಳಿದ್ದು ಯಾಕೆ? ಒಬ್ಬ ಹಯಗ್ರೀವಾಸುರ ಅಂತ ಒಂದು ಅಸುರ, ಅವ ಬ್ರಹ್ಮದೇವರಲ್ಲಿ ಇದ್ದ ಸಮಸ್ತ ವೇದಗಳನ್ನೆಲ್ಲ ಕದ್ದುಕೊಂಡು ನೀರಲ್ಲಿ ಮುಳುಗಿಬಿಟ್ಟ. ಆಗ ಭಗವಂತ ಏನು ಮಾಡಿದ? ಮೀನನಾಗಿ ಬಂದ. ಅದನ್ನ ಕನಕದಾಸರು ಹೀಗೆಂತ ಹೇಳುತ್ತಾರೆ: ತೆಕ್ಕನ್ನ ಮೀನನಾಗಿ ನಮ್ಮ ರಂಗ ಗುಂಗಾಡಿ ಸೋಮನ್ನ ಕೊಂದ, ಗುಂಗಾಡಿ ಸೋಮನ್ನ ಕೊಂದು ನಮ್ಮ ರಂಗ ಬಂಗಾರದೊಡಲನಿಗಿದ್ದ. ದೇವಿ ನಮ್ಮ ದ್ಯಾವರು ಬಂದರು, ಬನ್ನೀರೇ ನೋಡ ಬನ್ನೀರೇ. ಅಂದ್ರೆ ಆ ಹಸುರನನ್ನು ಸಂಹಾರ ಮಾಡಿ ಬ್ರಹ್ಮದೇವರಿಗೆ ಕೊಟ್ಟ ಅಂದ್ರೆ ಏನು ಅರ್ಥ? ವೇದವನ್ನ ಸಂರಕ್ಷಣೆ ಮಾಡಿದ ಅಂತ ಅರ್ಥ. ಇನ್ನು ಕೂರ್ಮಾವತಾರ ಯಾಕೆ? ಬೆಟ್ಟವನ್ನು ಬೆನ್ನಲ್ಲಿ ಹೊತ್ತ. ಸಮುದ್ರ ಮಥನ ಕಥೆಯನ್ನು ಹೇಳುತ್ತಾರೆ. ದೇವತೆಗಳು ದೈತ್ಯರು ಸೇರಿಕೊಂಡು ಆ ದೊಡ್ಡ ಮಂತ್ರ ಪರ್ವತವನ್ನು ಹಾಕಿಕೊಂಡು ಸಮುದ್ರ ಮಥನ ಮಾಡಿದಾಗ ಆ ಪರ್ವತದೆಲ್ಲ ಅದು ಕುಸಿತು ನೀರೊಳಗೆ ಹೋಗಿತ್ತು. ಆಗ ಭಗವಂತ ಏನು ಮಾಡಿದ? ತಕ್ಷಣ ಕೂರ್ಮಾವತಾರ ತೆಗೆದುಕೊಂಡು ಬಂದು ದೇವತೆಗಳಿಗೆ ಅಮೃತವನ್ನೇ ಉಳಿಸಿದ. ಬೆಟ್ಟ ಬೆನ್ನಲಿ ಹೋಲಿಸಿದವರೊಳು ಸಿಟ್ಟು ಮಾಡಿದನೇನು ಹರಿ, ಕಂಗೆಟ್ಟ ಸುರರಿಗೆ ಸುದೆಯನ್ನುಣಿಸಿದ ಮುರಿದನಗಿತರನು.
ಅಂತಹ ದೇವತೆಗಳ ಮೇಲೆ ಅವನು ಸಿಟ್ಟುಕೊಳ್ಳಲಿಲ್ಲ. ಅವರುಗಳಿಗೆ ಅಮೃತವನ್ನೇ ಉಣಿಸಿದ. ಅಂತಹ ಭಗವಂತನ ಕಾರುಣ್ಯಕ್ಕೆ ಸಮರಾಗತಿ ವಿಚರಗಿ ವಯೋಜ್ಜ ಭವಂತದೊಳಗ ಬಲ್ಲಿನ ಕಾಣೆ. ಅಂತ ದೇವತೆಗಳಿಗೆ ಅಮೃತವನ್ನು ಉಣಿಸಿದ. ಬೆಟ್ಟವನ್ನೇ ಹೊತ್ತ ನಿನಗೆ ನಾನೊಬ್ಬ ಭಾರವ, ನನ್ನನ್ನು ರಕ್ಷಣೆ ಮಾಡುತ್ತಾರೆ. ಮುಂದೆ ವರಾಹ ಅವತಾರವನ್ನು, ನರಸಿಂಹ ಅವತಾರವನ್ನು ತಿಳಿಸುತ್ತಾರೆ. ಭೂಮಿಯ ಹೊತ್ತು ನೀರಳು ಮುಳುಗಿದ ವರಾಹಾವತಾರಕ್ಕೆ ಕರುಳನ್ನು ಬಗೆದು ಮಾಲೆಯ ಧರಿಸಿದ ಪ್ರಹ್ಲಾದ ಸಲಹುವುದಕ್ಕೆ ಭಗವಂತ ವರಾಹ ಅವತಾರ ತಾಳಿದ್ಯಾಕೆ? ಆ ಹಿರಣ್ಯಾಕ್ಷ ಇಬ್ಬರು ಅಣ್ಣ ತಮ್ಮಂದರು. ಅದರಲ್ಲಿ ಆ ಹಿರಣ್ಯಾಕ್ಷ ಏನ್ ಮಾಡಿದ? ಸಮಸ್ತ ಭೂಮಿಯನ್ನು ಚಾಪೆಗಚ್ಚೆ ಮಾಡಿಸಿಕೊಂಡು ನೀರಲ್ಲಿ ಮುಳುಗಿ ಬಿಟ್ಟ. ಆಗ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡುತ್ತಾರೆ. ಏನಂತ ಪ್ರಾರ್ಥನೆ ಮಾಡುತ್ತಾರೆ? ಪುರುಟ ಲೋಚನ ನಿನ್ನ ಕತ್ತೊಯ್ದಿರಲು ಪ್ರಾರ್ಥಿಸಿ ದೇವತೆಗಳು ಉತ್ತರವಲಾಲಿಸಿ ತಂದವರಾಗ ರೂಪಕನಾಗಿ. ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ದಕ್ಕೆ ಅವನು ವರಾಹ ರೂಪವನ್ನು ತಾಳಿ ತಂದು ಮಡಿಚಿದ ಭೂಮಿಯನ್ನು ಮತ್ತೆ ತಂದಿಟ್ಟ. ನೋಡಿ, ಇವತ್ತು ನಾವು ನೀವೆಲ್ಲ ಸುರಕ್ಷಿತವಾಗಿ ಭೂಮಿಯಲ್ಲಿ ಇದ್ದೇವೆ ಅಂದ್ರೆ ಅದು ವರಾಹ ದೇವರ ಅನುಗ್ರಹ. ನಿತ್ಯದಲ್ಲಿ ನಾವು ವರಾಹ ದೇವರನ್ನ ಸ್ಮರಣೆಯನ್ನು ಮಾಡಿಕೊಳ್ಳಬೇಕು. ಮಾತ್ರವಲ್ಲ, ಭೂಮಿ ದೇವಿಯನ್ನು ಬೇಡಿಕೊಳ್ಳಬೇಕು. ಏನು ಅಂತ? ಧರಣಿ ಜನನಿ ಪದ್ಮದಾಬ್ಜ ಕೈಯರಗಿ ಭಿನ್ನೈಸುವೆನು, ಪಾದಸ್ಪರ್ಶ ಮೊದಲಾದ ಕೆಲ ದೋಷಗಳೆಣಿಸದಿರು ಎಂದು ನಿತ್ಯದಲ್ಲಿ ಭೂಮಿಯಲ್ಲಿ ದಯವಿಟ್ಟು ಓಡಾಡುತ್ತಾ ಎಲ್ಲರೂ ಪಾದಸ್ಪರ್ಶ ಮೊದಲಾದ ದೋಷಗಳನ್ನು ಮಾಡುತ್ತಾ ಇದ್ದೆವು. ಅಂತಹ ದೋಷಗಳನ್ನು ಪರಿಹಾರ ಮಾಡುವುದಕ್ಕಾಗಿ ನಾವು ಆ ವರಾಹ ದೇವರಲ್ಲಿಯೂ ಆ ಭೂಮಿ ದೇವಿಯಲ್ಲಿಯೂ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಇನ್ನು ನರಸಿಂಹ ಅವತಾರ ತಾಳಿದ್ದು ಯಾಕೆ? ಆ ಹಿರಣ್ಯಾಕ್ಷನ ಅಣ್ಣ ಹಿರಣ್ಯಕಶಿಪು ಅವನನ್ನು ಕೊಂದದ್ದು ಯಾಕೆ? ಅವನ ಮಗ ಪ್ರಹ್ಲಾದ, ಅವ ಮಹಾಭಾಗವತೋತ್ತಮ, ಅವನ ತಂದೆ ದೈತ್ಯ. ಪ್ರಹ್ಲಾದ ಮಹಾಭಾಗವತೋತ್ತಮ, ದೇವರನ್ನೇ ನಂಬಿದವ, ಇವ ದೇವರನ್ನೇ ಬಿಟ್ಟವ. ಮಗ ಎಷ್ಟೋ ಬಾರಿ ಹೇಳಿದ, ಅಪ್ಪ ಸ್ವಲ್ಪವಾದರೂ ಕೇಳು, ದೇವರು ದೊಡ್ಡವನಿದ್ದಾನೆ, ಸ್ವಲ್ಪವಾದರೂ ತಲೆ ಬಾಗು ಅಂತ ಹೇಳಿದ. ಅವನು ಕೇಳಲೇ ಇಲ್ಲ. ಕೊನೆಗೆ ಏನು ಕೇಳಿದ? ನಿನ್ನ ದೇವ ಎಲ್ಲಿದ್ದಾನೆ ಅಂತ ಕೇಳಿದ. ನಿನ್ನ ದೇವ ಇದ್ದ ಎಣೆಯನು ತೋರು ಎಣುದ ಪಿತನು ತನ್ನ ಸುತನ ಕೋರಲು, ಎನ್ನ ದೇವ ಇಲ್ಲದಂತೆ ಎಡಗಳುಂಟೆ ಲೋಕದಲ್ಲಿ, ಕಂಬದಲ್ಲೂ ಇರುವನೆಂದು ಕೈಯ ಮುಗಿದು ತೋರ್ದನಾಗ ನರಗರಿ ನರಗರಿ ಬಾ ಪರಕಂಬವನ್ನು ಅವೆನೆದು ನರಗರಿ ಉಗ್ರ ಕೋಪವನ್ನು ತಾಳಿದ. ಗಡಗಡಂಬ ಧ್ವನಿಯ ಮಾಡಿ ನಗಗಳಿಂದ ಪಿಡಿದು ಗೊತ್ತಿ ಗರುಡ ಬಗೆದು ಮಾಲ ಹಾಕಿ ಗಂಧ ಭಕ್ತನಪ್ಪಿಕೊಂಡ ನರಸಿಂಹ. ನರಸಿಂಹ ಎದಕ ಬಂದ? ನರನಾಗಿ ಬಂದದ್ದು ಪ್ರಹ್ಲಾದನ ರಕ್ಷಣೆಗಾಗಿ, ಸಿಂಹನಾಗಿ ಬಂದದ್ದು ದೈತ್ಯನನ್ನು ಸೀಳೋದಕ್ಕಾಗಿ. ಅವನಿಗೆ ಎರಡೂ ಗೊತ್ತು, ಅವನು ವಿಲಕ್ಷಣನೇ. ನಾವು ಮಕ್ಕಳು ಆಡುವಾಗ ಹೇಳುವುದುಂಟು, ಏನ ಒಳ್ಳೆವನಿಗೆ ಒಳ್ಳೆವ, ಕೆಟ್ಟವನಿಗೆ ಕೆಟ್ಟವ ಅಂತ. ಆ ತರ ಮಾಡಿದ್ದು. ಇನ್ನು ವಾಮನ ಅವತಾರವನ್ನು, ಭಾರ್ಗವತಾರವನ್ನು ತಿಳಿಸುತ್ತಾರೆ. ಭೂಮಿಯ ದಾನವ ಬೇಡಿದ ರಾಮ ವಾಮನವತಾರಕ್ಕೆ ತಾಯಿಯ ಶಿರವನ್ನು ಪಡೆದನು ರಾಮ ಭಾರ್ಗವತಾರಕ್ಕೆ. ಇಡೀ ಜಗತ್ತೇ ಅವನದೇ ಆಗಿರುವಾಗ ಒಂದು ಭೂಮಿಯನ್ನು ದಾನ ಬೇಡಿ ಬಲಿಯ ಮನ ಮುಂದೆ ಬಂದದ್ದು ಯಾಕೆ? ಪ್ರಹ್ಲಾದನ ಮಾತನ್ನು ಸತಿ ಮಾಡೋದಕ್ಕಾಗಿ. ಆ ಪ್ರಹ್ಲಾದನ ಮೊಮ್ಮಗನಾದ ಆ ಬಲಿಯನ್ನು ಉದ್ಧಾರ ಮಾಡುವುದಕ್ಕಾಗಿ. ಹಾಗೆಂದರೆ ಆ ಬಲಿ ಏನು ತಪ್ಪುಗಳನ್ನು ಮಾಡಿದ? ಬಲಿ ಎರಡು ತಪ್ಪುಗಳನ್ನು ಮಾಡಿದ. ಏನು ತಪ್ಪುಗಳದು? ಕಳದಂತೆ ಹೋಗುವುದಕ್ಕೆ ಸಲ್ಲದ ಭಾಗ್ಯವ ಬಲ್ಲಿದ ಕಂಚಿ ಬರಿಗೈದ, ದುರ್ಲಭ ಮುಕ್ತಿಗೆ ದೂರವೆಂದೆನಿಸುವ ಪಾತಾಳ ಕಳಕ್ಕೆ ಇಳಿದ ಕಡ. ಕಳ ಅಂದರೆ ಏನು ತಪ್ಪು? ಕಳ ಅಂದರೆ ಒಂದು ಕಳ್ಳತನ. ಏನು ಮಾಡಿದ? ಆ ಮೂರು ಲೋಕಕ್ಕೆ ಕಾರಣಕರ್ತನಾದ ನಾರಾಯಣ ಇದ್ದಾನಲ್ಲ, ಅವನು ಮಲಗಿರುವಾಗ ನಿದ್ರೆ ಮಾಡಿಬಿಟ್ಟ ಅಂತ ತಪ್ಪು ತಿಳುವಳಿಕೆ ಮಾಡಿಕೊಂಡು ಆ ಕಿರೀಟವನ್ನು ಕಸಿದುಕೊಂಡು ಹೋಗ್ತಾನೆ. ಅವನು ಹಿಂಬಾಲಿಸಿಕೊಂಡು ಹೋದ ಗರುಡ ದೇವರು ಅದನ್ನು ಮತ್ತೆ ತರುವಾಗ ಯಾರ ತಲೆಯಲ್ಲಿ ಇಟ್ಟರು? ಕೃಷ್ಣ ದೇವರ ತಲೆಯಲ್ಲಿ ಇಟ್ಟರು. ಆಗ ನಮಗೆ ಏನ್ ಚಿಂತನೆ ಮಾಡಬೇಕು? ಭಗವಂತನ ಅಭೇದ ಚಿಂತನೆ. ಇನ್ನು ಕಳ ಅಂದರೆ ಇನ್ನೊಂದು ಅರ್ಥ ಏನು? ದುಷ್ಟತನ. ಏನು ದುಷ್ಟತನ ಮಾಡಿದ? ಕಳನಂತೆ ಒಬ್ಬನಿಗೆ ಸಲ್ಲದ ಭಾಗ್ಯ. ಏನು ಸಲ್ಲದ ಭಾಗ್ಯ? ಆ ಇಂದ್ರಲೋಕ ಪದವಿ. ಅವಳು 8ನೇ ಕಕ್ಷದಲ್ಲೇ ಇದ್ದಾಳೆ. ಅಂತಹ ಪದವಿಯನ್ನು ಕಸಿದುಕೊಂಡು ಬಂದು ದೇವತೆಗಳಿಗೆ ತೊಂದರೆಯನ್ನು ಕೊಟ್ಟಾಗ ಭಗವಂತ ವಾಮನಾವತಾರವನ್ನು ತಾಳಿ ಬಲಿಯನ್ನು ಉದ್ಧಾರ ಮಾಡಿ ಬಲಿಯ ಬಾಗಿಲ ಕಾಯ್ದ ಭಕ್ತವತ್ಸಲನಾದ. ಯಾಕೆ ಗೊತ್ತಾ? ನರಸಿಂಹಾವತಾರದಲ್ಲಿ ಪ್ರಹ್ಲಾದರಾಜನಿಗೆ ಒಂದು ಮಾತನ್ನು ಕೊಟ್ಟಿದ್ದ. ಏನನ್ನು? ಗಗನಸರ ವಾಗನ ದಿವೋಪಸರಣೆ ತಿರುಗುವನು ಮಣಮೆಳೆಗಳಲ್ಲಿ ಅಂದರೆ ನಿನ್ನ ವಂಶವನ್ನ ಜನ್ಮ ಜನ್ಮಕ್ಕೆ ಕಾಯುತ್ತೇನೆ ಅಂತ ಮಾತನ್ನು ಕೊಟ್ಟಿದ್ದ.
ಕೊನೆ ಅಂಕಿತ ಹೇಳಿ. ಸರಿ ಇನ್ನೊಂದು ಕಾರ್ಯಕ್ರಮ ಎಲ್ಲರೂ ಕಾಯ್ತಾ ಇದ್ದಾರೆ. ಆದಷ್ಟು ಉಪಸಂಹಾರ ಮಾಡಿ. ಅಂಕಿತ ಹೇಳಿ. ನೀವು ಇಷ್ಟು ಅವತಾರ ಹೇಳಿದ್ದು ದಶಾವತಾರ ದರ್ಶನ ಇಲ್ಲೇ ಆಗಿದೆ ಅಂತ ಅನುಸಂಧಾನ ಮಾಡ್ಕೋತಾರೆ ಎಲ್ಲರೂ. ಅಂಕಿತ ಹೇಳ್ಬಿಡಿ. ಕೊನೆಯ ಉಪಸಂಹಾರವನ್ನು ಅಂಕಿತದ ಸಾಲು ಹೇಳ್ಬಿಡಿ. ಅಂಕಿತ ಇರೋ ಶರಣನ ಹೇಳಿ ಉಪಸಂಹಾರ ಮಾಡಿಬಿಡಿ. ಹೀಗೆ ರಾಮ 10 ಅವತಾರಗಳನ್ನು ತೆಗೆದುಕೊಂಡು ಬಂದು ದೈತ್ಯರನ್ನೆಲ್ಲ ಸಂಹಾರ ಮಾಡಿ ಧರ್ಮದಿ ಕಾಯ್ದ ಸುಜನರನು. ಇದರಿಂದ ನಾವೇನು ಚಿಂತನೆಯನ್ನು ಮಾಡಬೇಕು? ಭಗವಂತನ ಅಭೇದ ಚಿಂತನೆ. ನಾರಾಯಣ ಬೇರೆ ಇಲ್ಲ, ದಶಾವತಾರಗಳು ಬೇರೆ ಇಲ್ಲ ಎಂಬ ಚಿಂತನೆಯನ್ನು ನಾವು ಮಾಡಿಕೊಳ್ಳಬೇಕು. ಇದನ್ನು ನಾವು ಅನುಭವಕ್ಕೆ ತಂದುಕೋ, ಸಕಲ ಸಾಧನೆಗಳೊಳಗೆ ಇದೇ ಮುಖ್ಯ ಅಂತ ಹೇಳಿದ್ದಾರೆ. ಏನು ಅಂದರೆ, ಶಾಸ್ತ್ರ ಒಂದು ವಿಷಯವನ್ನ ಒಂದು ಸಲ ನಿರ್ಣಯ ಮಾಡಿಕೊಟ್ಟ ಮೇಲೆ ಭಗವಂತನನ್ನು ನಾವು ಹೇಗೆ ಚಿಂತನೆ ಮಾಡಬೇಕು? ಅವನನ್ನು ಸ್ವಗತ ವೇದ ವಿಭಜಿತ ಅಂತ ನಾವು ಚಿಂತನೆಯನ್ನು ಮಾಡಬೇಕು. ಇದನ್ನ ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ ಪರತ್ರಾಪಿ ಬೇಕೆಂಬ ನ್ಯಾಯವ ತಿಳಿದುಕೋ ಶ್ರೀಕೃಷ್ಣನೊಡನೆ ಸರ್ವದೋಷಕ್ಕೆ ಸಿಲುಕನೆಂಬುದು ಸಲಗಲಿಗೆ ಅಂತ ಭಗವಂತನನ್ನು ನಾವು ಯಾವ ರೀತಿಯಾಗಿ ಗುಣಗಳನ್ನು ಚಿಂತನೆ ಮಾಡ್ತೇವೆಯೋ, ಈ ಪುರಂದರದಾಸರ ಕೃತಿ ಮಾತ್ರವಿಲ್ಲ, ಇನ್ನು ಯಾವುದೇ ಪುರಾಣಗಳಲ್ಲಿ ಓದಿದನ್ನು ನಾವು ಅದೇ ರೀತಿಯಾಗಿ ಚಿಂತನೆಯನ್ನು ಮಾಡಿಕೊಳ್ಳಬೇಕು ಎಂಬ ಅಭೇದ ಚಿಂತನೆಯನ್ನು ದಾಸರು ಇಲ್ಲಿ ಸ್ಪಷ್ಟೀಕರಣ ಮಾಡಿದ್ದಾರೆ. ಇಷ್ಟೆಲ್ಲ ಹೇಳಿದ ರಾಮದೇವರು ಹೇಗಿದ್ದಾರೆ? ಶ್ಯಾಮಲ ವರ್ಣವ ತಾಳಿದ ರಾಮ ಸಮರ್ಥನು ಜಗಕ್ಕೆ, ಸ್ವಾಮಿ ಶ್ರೀ ಪುರಂದರ ವಿಠಲನು ರಾಮ ಗೋವಿಂದನು ಜಗಕ್ಕೆ. ದಾಸರು ಒಂದು ಕೃತಿಯಲ್ಲಿ ಕಪ್ಪು ಎನ್ನಲು ಬೇಡ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಹೇಳಿ ಆಗಬೇಕು, ಶ್ಯಾಮಲ ವರ್ಣ ನಮ್ಮ ರಾಮದೇವರಿದ್ದಲ್ಲ, ಸ್ವಲ್ಪ ಕಪ್ಪುರಿ, ಆದರೆ ಒಳ್ಳೆ ಕಾಂತಿ ಕಳೆಯೆಲ್ಲ ಇತ್ತು. ಅಂತಹ ವಿಶೇಷ ಸಾಮರ್ಥ್ಯವನ್ನು ಹೊಂದಿದೆ ಪುರಂದರ ವಿಠಲನಾದ ರಾಮನು. ಗೋವಿಂದನು ಜಗಕ್ಕೆ. ಗೋ ಅಂದರೆ ವೇದಗಳು, ವೇದ ಪ್ರತಿಪಾದ್ಯನಾದವನು. ಎಲ್ಲರೂ ಕ್ವಿಜ್ಗೆ ಯಾರ್ಯಾರು ಭಾಗವಹಿಸ್ತಾ ಇದ್ದೀರೋ ಆ ಕಡೆ ಸೈಡ್ಗೆ ಹೋಗಿ ದಯವಿಟ್ಟು ಮಾನವನಾದವನು ದೇವರಾದದ್ದಕ್ಕೆ ರಾಮನೇ ಸಾಕ್ಷಿ ಅಂದರೆ ಸರ್ವತಾ ಶಾಸ್ತ್ರಗಳು ಅದನ್ನು ಒಪ್ಪುವುದಿಲ್ಲ. ಸಾಕ್ಷಾತ್ ರಾಮ ದೇವರೇ. ಅವನಿಗೆ ಗೋವಿಂದ ಅಂತ ನಾಮಕರಣ ಮಾಡಲಿಲ್ಲ. ಅವನು ಗೋ ಅಂದರೆ ವೇದ ಪ್ರತಿಪಾದ್ಯನು ಎಂಬುದನ್ನು ತಿಳಿಸುವುದಕ್ಕೆ ಸ್ವಾಮಿ ಶ್ರೀ ಪುರಂದರ ವಿಠಲನು ರಾಮ ಗೋವಿಂದನು ಜಗಕ್ಕೆ. ಮುಂದಿನ ಪ್ರಸ್ತುತಿ ಪ್ರಕೃತಿ ಮತ್ತು ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ, ಶ್ರೀಮನ್ನಾರಾಯಣ ಜಗಕ್ಕೆ. ನಾರಾಯಣ ಹರಿನಾರಾಯಣ, ನಾರಾಯಣ ಹರಿನಾರಾಯಣ, ನಾರಾಯಣ ಹರಿನಾರಾಯಣ, ನಾರಾಯಣ ಹರಿನಾರಾಯಣ, ಶ್ರೀಮನ್ನಾರಾಯಣ ಹರಿನಾರಾಯಣ, ಶ್ರೀಮನ್ನಾರಾಯಣ ಹರಿನಾರಾಯಣ. ಈ ಚಿಂತನೆಯನ್ನು ಪುರಂದರದಾಸರ ಅಂತರ್ಯಾಮಿಯಾದ ಪುರಂದರ ವಿಠಲನಿಗೆ ಸಮರ್ಪಣೆಯನ್ನು ಮಾಡುತ್ತಾ ನಮ್ಮ